ಮಿತ್ರರೇ ನಮಸ್ಕಾರ. ಮಿತ್ರರೇ, ಲೋಕಸಭಾ ಚುನಾವಣೆಗೆ ಇನ್ನೂ 10 ತಿಂಗಳು ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಅಂತ ನಿಮಗೂ ಕೂಡ ಅರಿವಿದೆ. ಒಂದು ಕಡೆಯಲ್ಲಿ ಬಿಜೆಪಿ ತನ್ನ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಧಿಕಾರದಿಂದ ಈ ಬಾರಿ ಇಳಿಸಲೇಬೇಕು ಅಂತ ವಿರೋಧ ಪಕ್ಷಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದಾರೆ. ಎಲ್ಲ ನಾಯಕರು ಸೇರಿಕೊಂಡು ನಾವು ಈ ಬಾರಿ ಮೋದಿಯನ್ನು ಸೋಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಮಿತ್ರರೇ, ಬಿಜೆಪಿ ತನ್ನ ಅತಿದೊಡ್ಡ ಸ್ಟ್ರಾಟಜಿಯೊಂದನ್ನು ಮಾಡ್ತಾ ಇದೆ. ತೆರೆಮರೆಯಲ್ಲಿ ಈ ಒಂದು ಯತ್ನ ನಡೀತಾ ಇದೆ. ಇದು ದೇಶದ ರಾಜಕಾರಣವನ್ನೇ ಬದಲಿಸುವಂತಹ ಯತ್ನ. ಹೌದು ಮಿತ್ರರೇ, ಇದೇನಾದರೂ ಆಗಿದ್ದೇ ಆದರೆ ದಕ್ಷಿಣಕ್ಕೆ ಬಿಜೆಪಿಯ ಬಾಗಿಲು ಏನು ಮುಚ್ಚಿದೆ ಅಂತ ಹೇಳಲಾಗ್ತಾ ಇದೆ, ದಕ್ಷಿಣದಲ್ಲಿ ಬಿಜೆಪಿಯ ಬಾಗಿಲು ತೆರೆಯುವಂತಹ ಸಾಧ್ಯತೆ ಇದೆ. ಬಿಜೆಪಿಗೆ ಇರುವಂತಹ ಅಪವಾದ ಏನು? ಅವರು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ. ಹಿಂದಿ ಭಾಷಿಗರ ಮೇಲೆ ಅವರ ಪ್ರಭಾವ ಜಾಸ್ತಿ. ಬಿಜೆಪಿ ಪಕ್ಷ ದಕ್ಷಿಣದಲ್ಲಿ ಹೆಚ್ಚು ಅಸ್ತಿತ್ವವನ್ನು ಹೊಂದಿಲ್ಲ. ಬಿಜೆಪಿಗೆ ಸ್ವಲ್ಪ ಅಸ್ತಿತ್ವ ಇದೆ ಅಂತಂದರೆ ಅದು ಕರ್ನಾಟಕದಲ್ಲಿ ಮಾತ್ರ. ಉಳಿದಂತೆ ದಕ್ಷಿಣದ ಯಾವ ರಾಜ್ಯದಲ್ಲೂ ಕೂಡ ಬಿಜೆಪಿಗೆ ಅಸ್ತಿತ್ವ ಇಲ್ಲ ಅನ್ನುವಂಥ ಮಾತಿತ್ತು. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಕಮಲವನ್ನು ಅರಳಿಸೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಹೌದು ಮಿತ್ರರೇ, ಈ ಬಾರಿ ತಮಿಳು PM ಅನ್ನುವಂಥ ಚರ್ಚೆ ನಡೀತಾ ಇದೆ. ಹಾಗಾದರೆ ತಮಿಳುನಾಡಿನಿಂದ ಯಾರನ್ನಾದರೂ PM ಆಗಿ ಮಾಡಲಾಗುತ್ತಾ? ಮೋದಿಯನ್ನು ಬದಿಗೆ ಸರಿಸಲಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಮೋದಿಯೇ ಪ್ರಧಾನಿ ಆಗ್ತಾರೆ, ಆದರೆ ತಮಿಳು PM ಆಗ್ತಾರೆ. ಏನಿದು ಸ್ಟ್ರಾಟಜಿ? ಏನು ಲೆಕ್ಕಾಚಾರ? ಬಿಜೆಪಿ ಮಾಡ್ತಿರುವಂತಹ ಮಾಸ್ಟರ್ ಪ್ಲಾನ್ ಏನು? ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ? ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪ್ರತಿಪಕ್ಷಗಳ ಒಗ್ಗಟ್ಟಿದೆಯಲ್ಲ, ಇದು ಬಿಜೆಪಿಗೆ ಒಂದಿಷ್ಟು ಇಕ್ಕಟ್ಟನ್ನು ತಂದಿಟ್ಟಿದೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಬಿಜೆಪಿ NDAಯನ್ನು ಬಲಪಡಿಸೋದಕ್ಕೆ ಯತ್ನ ಮಾಡ್ತಾ ಇದೆ. ಸದ್ಯ 2 ಬಾರಿ ಬಿಜೆಪಿ ಏನು ಸರ್ಕಾರ ಮಾಡಿದೆ, 2 ಬಾರಿಯೂ ಕೂಡ ಅವರಿಗೆ NDAದ ಅವಶ್ಯಕತೆ ಇರಲಿಲ್ಲ. ಅಂದರೆ ಮಿತ್ರ ಪಕ್ಷಗಳ ಅವಶ್ಯಕತೆ ಇರಲಿಲ್ಲ. ಪೂರ್ಣ ಬಹುಮತದೊಂದಿಗೆ ಮೋದಿ ಸರ್ಕಾರವನ್ನು ರಚನೆ ಮಾಡಿದರು. ಆದರೂ ಕೂಡ ಅವರು NDAಯನ್ನು ವಿಸರ್ಜನೆ ಮಾಡಿಲ್ಲ. ಈ ಹಿಂದೆ ವಾಜಪೇಯಿ ಕಾಲದಲ್ಲಿ ಏನು NDA ಅಸ್ತಿತ್ವದಲ್ಲಿತ್ತು ಅದನ್ನು ಹಾಗೆ ಮುಂದುವರಿಸಿಕೊಂಡಿದ್ದಾರೆ. ಮಿತ್ರರೇ, ಈಗ ಈ NDAಯನ್ನು ಬಲಪಡಿಸುವುದಕ್ಕೂ ಕೂಡ ಒಂದಿಷ್ಟು ಯತ್ನ ನಡೀತಾ ಇದೆ. ಅದಕ್ಕೆ ಮುಖ್ಯವಾಗಿ ಶಿರೋಮಣಿ ಅಕಾಲಿ ದಳ, ಪಂಜಾಬ್ನಲ್ಲಿ ಅವರು ಬಿಜೆಪಿಯಿಂದ ದೂರ ಆಗಿದ್ರು. ಈಗ ಮತ್ತೆ ಅವರನ್ನು ಸೇರಿಸಿಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಆಂಧ್ರದಲ್ಲೂ ಕೂಡ ಮೈತ್ರಿಕೂಟದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ YSR ಜೊತೆ ಬಿಜೆಪಿ ಕೈ ಜೋಡಿಸುತ್ತಾ ಅಥವಾ TDP ಜೊತೆಗೆ ಕೈ ಜೋಡಿಸುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಪಕ್ಕಾ ಆಗಿಲ್ಲ. ಇನ್ನು ಒಡಿಶಾದಲ್ಲಿ BJD ಜೊತೆಗೂ ಕೂಡ ಮೈತ್ರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹೀಗೆ ಒಂದೊಂದೇ ಪಕ್ಷಗಳನ್ನು ಬಿಜೆಪಿ ತನ್ನತ್ತ ಸೆಳೆದುಕೊಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರ NCP ಪಕ್ಷವನ್ನೇ ಒಡೆದು ಹಾಕಿದೆ. ಹೀಗೆ ಅನೇಕ ರೀತಿಯಲ್ಲಿ ಬಿಜೆಪಿ ತಂತ್ರಗಾರಿಕೆ ಮಾಡ್ತಾ ಇದೆ. ಮಿತ್ರರೇ, ಬಿಜೆಪಿ ಇಷ್ಟೆಲ್ಲ ತಂತ್ರಗಾರಿಕೆ ಮಾಡ್ತಾ ಇದೆ ನಿಜ. ಆದರೆ ಈ ದೇಶದಲ್ಲಿ 5ನೇ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ತಮಿಳುನಾಡು ರಾಜ್ಯದಲ್ಲಿ ಬಿಜೆಪಿಯ ಆಟ ನಡೆಯೋದಿಲ್ಲ. ಬಿಜೆಪಿ ಇಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಬಿಜೆಪಿಯ ಪಾಲಿಗೆ ತಮಿಳುನಾಡು ಕಬ್ಬಿಣದ ಕಡಲೆ. ಈಗ ಬಿಜೆಪಿ ಏನು ಸ್ಟ್ರಾಟಜಿ ಮಾಡ್ತಾ ಇದೆ? ಈ ಬಾರಿ ತಮಿಳುನಾಡಿನಲ್ಲೂ ಕೂಡ ಅತಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಬೇಕು. ತಮಿಳುನಾಡಿನಲ್ಲಿ ಆಗುವಂತಹ ರಾಜಕೀಯ ಕ್ರಾಂತಿಯ ಮೂಲಕವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಜಯಗಳಿಸುವಂತೆ ಮಾಡಬೇಕು ಅಂತೇಳಿ ಒಂದು ಸ್ಟ್ರಾಟಜಿಯನ್ನು ಮಾಡಲಾಗ್ತಾ ಇದೆ. ಮಿತ್ರರೇ, ಹಾಗಾದರೆ ಏನದು ಸ್ಟ್ರಾಟಜಿ? ತಮಿಳುನಾಡಿನಲ್ಲಿ ಇದು ವರ್ಕೌಟ್ ಆಗುತ್ತಾ? ಮಿತ್ರರೇ, ಇದಕ್ಕೆ ರಾಜಕೀಯ ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ? ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗುತ್ತೆ. ಹಾಗಾದರೆ ಏನದು ಸ್ಟ್ರಾಟಜಿ? ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ತಮಿಳುನಾಡಿನಿಂದ ಸ್ಪರ್ಧೆ ಮಾಡುವಂತಹದ್ದು. ಸದ್ಯ ನರೇಂದ್ರ ಮೋದಿ ಅವರು ವಾರಣಾಸಿ ಕ್ಷೇತ್ರದಿಂದ ಆರಿಸಿ ಬರ್ತಾ ಇದ್ದಾರೆ. ನರೇಂದ್ರ ಮೋದಿ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧಿಸಿದ್ದು ವಡೋದರ ಮತ್ತು ವಾರಣಾಸಿ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದ್ರು. ಗುಜರಾತ್ನ ವಡೋದರ, ಇನ್ನೊಂದು ಉತ್ತರ ಪ್ರದೇಶದ ವಾರಣಾಸಿ. ಎರಡೂ ಕೂಡ ವರ್ಕೌಟ್ ಆಗಿತ್ತು. ಗುಜರಾತ್ನಲ್ಲಿ 25ಕ್ಕೆ 25 ಕ್ಷೇತ್ರವನ್ನು ಬಿಜೆಪಿ ಗೆದ್ದಿತ್ತು. ಉತ್ತರ ಪ್ರದೇಶದಲ್ಲಿ 80ರ ಪೈಕಿ 72 ಗೆದ್ದಿತ್ತು. ಹೀಗೆ ಬಿಜೆಪಿಗೆ 2 ಕಡೆ ಲಾಭ ಆಗಿತ್ತು. ಆನಂತರ ವಡೋದರ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟರು, ವಾರಣಾಸಿಯಲ್ಲೇ ಮುಂದುವರೆದರು. 2ನೇ ಬಾರಿಗೆ ಅವರು ವಾರಣಾಸಿಯಿಂದ ಮಾತ್ರ ಸ್ಪರ್ಧೆ ಮಾಡಿದ್ರು. ಮಿತ್ರರೇ, ಈಗ ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾರೆ. ಈ ಸಂದರ್ಭದಲ್ಲಿ ಅವರು ವಾರಣಾಸಿಯ ಜೊತೆಗೆ ತಮಿಳುನಾಡಿನ ಒಂದು ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆ ಮಾಡ್ತಾರೆ. ಈ ರೀತಿಯಾಗಿ ಚರ್ಚೆ ನಡೆಯೋದಕ್ಕೆ ಶುರುವಾಗಿದೆ. ತಮಿಳುನಾಡಿನಲ್ಲಿ ರಾಜಕೀಯ ಬಿರುಸುಗೊಂಡಿದೆ. ಈ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ತಮಿಳುನಾಡಿನಿಂದ ಈ ಬಾರಿ ನರೇಂದ್ರ ಮೋದಿ ಸ್ಪರ್ಧೆ ಮಾಡ್ತಾರಂತೆ. ಹಾಗಾದರೆ ಇದರಿಂದ ಏನು ಲಾಭ ಆಗುತ್ತೆ? ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ? ಇದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಮಿತ್ರರೇ, ಎಲ್ಲ ಅಂದುಕೊಂಡಂತೆ ಆದರೆ ತಮಿಳುನಾಡಿನ ರಾಮೇಶ್ವರಂ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಕಣಕ್ಕಿಳಿತಾರೆ. ರಾಮೇಶ್ವರಂ ಕ್ಷೇತ್ರ ಯಾಕೆ ಅಂತಂದರೆ ಅದೊಂದು ಐತಿಹಾಸಿಕ ಸ್ಥಳ.
ರಾಮೇಶ್ವರಂ. ಸ್ವತಃ ಶ್ರೀರಾಮಚಂದ್ರ ಈಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜಿಸಿದಂತಹ ಸ್ಥಳ, ಅತ್ಯಂತ ಪರಮ ಪುಣ್ಯ ಭೂಮಿ. ಉತ್ತರಕ್ಕೆ ಕಾಶಿ ಎಷ್ಟು ಪವಿತ್ರವೋ ದಕ್ಷಿಣಕ್ಕೆ ರಾಮೇಶ್ವರಂ ಅಷ್ಟೇ ಪವಿತ್ರವಾದಂತಹ ಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವಂತಹ ರಾಮೇಶ್ವರಂ ಲೋಕಸಭಾ ಕ್ಷೇತ್ರದಿಂದಲೇ ಪ್ರಧಾನಿ ನರೇಂದ್ರ ಮೋದಿಯನ್ನು ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಮಿತ್ರರೇ, ಇಲ್ಲಿ ಬಿಜೆಪಿಯ ಬೇಸ್ ಕೂಡ ಸ್ವಲ್ಪ ಗಟ್ಟಿಯಾಗಿದೆ. ಇಲ್ಲಿ ಬಿಜೆಪಿಯ ಕಾರ್ಯಕರ್ತರ ಪಡೆ ಇದೆ. ರಾಮೇಶ್ವರಂನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಯಶಸ್ಸು ಸಿಗುತ್ತೆ ಎನ್ನುವಂತಹ ಸಮೀಕ್ಷೆಗಳು ಕೂಡ ಬಂದಿವೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯೇ ಇಲ್ಲಿ ಬಂದು ನಿಂತಿದ್ದಾದರೆ ಆ ಕ್ಷೇತ್ರವನ್ನು ಸುಲಭವಾಗಿ ಗೆಲ್ಲಬಹುದು. ಜೊತೆಗೆ ಇದರ ಅಕ್ಕಪಕ್ಕದ ಅನೇಕ ಕ್ಷೇತ್ರಗಳ ಮೇಲೂ ಕೂಡ. ಅಷ್ಟೇ ಏಕೆ, ತಮಿಳುನಾಡಿನಾದ್ಯಂತ ಇದರ ಪ್ರಭಾವ ಬೀರುತ್ತೆ. ಹೀಗೊಂದು ರಾಜಕೀಯ ಲೆಕ್ಕಾಚಾರವೂ ಕೂಡ ಇದೆ. ಈ ಮೂಲಕವಾಗಿ ತಮಿಳುನಾಡಿನಲ್ಲೂ ಕೂಡ ಕಮಲವನ್ನು ಅರಳಿಸಬೇಕು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಮಿತ್ರರೇ, ತಮಿಳುನಾಡು ರಾಜಕಾರಣವೇ ಡಿಫ್ರೆಂಟ್. ತಮಿಳುನಾಡಿನಲ್ಲಿ ಪ್ರಾಂತೀಯತೆ ವಿಪರೀತವಾಗಿದೆ. ಅವರಿಗೆ ತಮಿಳು ಭಾಷೆಯ ಮೇಲಿನ ಪ್ರೇಮ ಜಾಸ್ತಿ. ತಮಿಳಿಗರ ಮನಸ್ಥಿತಿ ಹೇಗೆ ಅಂತಂದರೆ, ಅವರಿಗೆ ದೇಶದ ಭದ್ರತೆ, ರಾಷ್ಟ್ರೀಯತೆ ಇದರ ಬಗ್ಗೆ ಎಲ್ಲ ಆಸಕ್ತಿ ಕಡಿಮೆ. ಅವರಿಗೇನಿದ್ರೂ ಕೂಡ ತಮಿಳು ಭಾಷೆ, ತಮಿಳಿನ ಪ್ರಾಂತೀಯತೆಯ ಬಗ್ಗೆ ಅವರಿಗೆ ವಿಪರೀತವಾದಂತಹ ಆಸಕ್ತಿ, ವಿಪರೀತವಾದಂತಹ ಪ್ರೇಮ. ಹೀಗಾಗಿ ಅಲ್ಲಿ ದ್ರಾವಿಡ ಪಾಲಿಟಿಕ್ಸ್ ಜಾಸ್ತಿ ಇದೆ. ಲೋಕಲ್ ಪಕ್ಷಗಳೇ ಹೆಚ್ಚು ಡಾಮಿನೇಟ್ ಮಾಡ್ತಾ ಇದ್ದಾವೆ. ರಾಷ್ಟ್ರೀಯ ಪಕ್ಷಗಳಿಗೆ ತಮಿಳುನಾಡಿನಲ್ಲಿ ಅಷ್ಟು ನೆಲೆ ಇಲ್ಲ. ಈ ಹಿಂದೆ ಕಾಂಗ್ರೆಸ್ ಹೆಚ್ಚು ಬಾರಿ ಅಧಿಕಾರವನ್ನು ನಡೆಸಿದೆ. ಆದರೆ ಯಾವಾಗ ದ್ರಾವಿಡ ಪಕ್ಷಗಳ ಹೋರಾಟ ಜಾಸ್ತಿ ಆಯಿತು, ತಮಿಳಿಗರೆಲ್ಲ ದ್ರಾವಿಡರು, ಉತ್ತರದವರೆಲ್ಲ ಆರ್ಯರು ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಬಿಂಬಿಸಲಾಯಿತು. ಹೀಗಾಗಿ ದ್ರಾವಿಡ ಪಾಲಿಟಿಕ್ಸ್ ಅಲ್ಲಿ ಜಾಸ್ತಿ ಇದೆ. ಪೆರಿಯಾರವಾದ ವಿಪರೀತವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಯ ರಾಷ್ಟ್ರೀಯತೆ ವರ್ಕೌಟ್ ಆಗೋದು ಬಹಳ ಕಷ್ಟ. ಬಿಜೆಪಿ ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಲೇ ಇದೆ. ಆದರೆ ಇದುವರೆಗೆ ಯಶಸ್ಸು ಸಿಕ್ಕಿಲ್ಲ. ಜನ ಅಲ್ಲಿ ಬೆಂಬಲಿಸಿಲ್ಲ. ಕರ್ನಾಟಕದಲ್ಲಿ ಸಿಂಗಂ ಅಂತ ಕರೆಸಿಕೊಂಡಿರುವಂತಹ ಅಣ್ಣಾಮಲೈಯನ್ನು ತಮಿಳುನಾಡಿನ ಬಿಜೆಪಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅಣ್ಣಾಮಲೈ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆಗೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಹಾಗಂತ ಅಣ್ಣಾಮಲೈಗೂ ಕೂಡ ಪ್ರಥಮ ಚುನಾವಣೆಯಲ್ಲೇ ಸೋಲಾಗಿದೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ತಂದುಕೊಡಲೇಬೇಕಾದಂತಹ ಅನಿವಾರ್ಯತೆ ಅಣ್ಣಾಮಲೈಗೂ ಕೂಡ ಇದೆ. ಇದಕ್ಕೆ ಸ್ವತಃ ಅಣ್ಣಾಮಲೈ ಅವರೇ ಕೇಂದ್ರ ಬಿಜೆಪಿ ನಾಯಕರಿಗೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ರಾಮೇಶ್ವರಂನಿಂದ ಸ್ಪರ್ಧೆ ಮಾಡಲಿ. ಹೀಗೆ ಸ್ಪರ್ಧೆ ಮಾಡಿದ್ದೇ ಆದರೆ ಇದು ತಮಿಳುನಾಡಿನ ಬಿಜೆಪಿ ಪಾಲಿಗೆ ವರದಾನವಾಗುತ್ತೆ, ಒಂದು ರೀತಿಯ ಟಾನಿಕ್ ಕೊಟ್ಟಂತಾಗುತ್ತೆ ಅಂತ ಅಣ್ಣಾಮಲೈ ಕೂಡ ಕನ್ವಿನ್ಸ್ ಮಾಡಿದ್ದಾರೆ. ಮಿತ್ರರೇ, ಈ ರೀತಿಯ ಪಾಲಿಟಿಕ್ಸ್ ಇದೇನು ಹೊಸತಲ್ಲ. ಈ ಹಿಂದೆ ಹಲವಾರು ಬಾರಿ ನಡೆದಿದೆ. ಈ ದಕ್ಷಿಣದ ರಾಜ್ಯಗಳಲ್ಲಿ ಪ್ರಭಾವವನ್ನು ಜಾಸ್ತಿ ಮಾಡಿಕೊಳ್ಬೇಕು, ದಕ್ಷಿಣದಲ್ಲಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಬೇಕು ಅಂತೇಳಿ ಕೇಂದ್ರ ಮಟ್ಟದಲ್ಲಿ ದೊಡ್ಡ ನಾಯಕರು ದಕ್ಷಿಣದ ಕ್ಷೇತ್ರಗಳನ್ನು ಆರಿಸಿಕೊಂಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅಮೇಥಿಯಿಂದ ಸ್ಪರ್ಧೆ ಮಾಡಿದಂತಹ ಸೋನಿಯಾ ಗಾಂಧಿ ಕರ್ನಾಟಕದ ಬಳ್ಳಾರಿಯಿಂದಲೂ ಕೂಡ ಸ್ಪರ್ಧೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ವಿರುದ್ಧವಾಗಿ ಸುಷ್ಮಾ ಸ್ವರಾಜ್ ಅವರನ್ನು ಬಿಜೆಪಿ ಕಣಕ್ಕಿಳಿಸಿತ್ತು. ಸೋನಿಯಾ ಗಾಂಧಿ ಬಳ್ಳಾರಿಯನ್ನು ಗೆದ್ದುಕೊಂಡ್ರು, ಅಮೇಥಿಯನ್ನು ಕೂಡ ಗೆದ್ದುಕೊಂಡಿದ್ರು. ಕಳೆದ ಬಾರಿ ಅಮೇಥಿಯಿಂದ ಸ್ಪರ್ಧೆ ಮಾಡಿದಂತಹ ರಾಹುಲ್ ಗಾಂಧಿ ಕೇರಳದ ವಯನಾಡಿನಿಂದ ಕೂಡ ಸ್ಪರ್ಧೆ ಮಾಡಿದ್ರು. ರಾಹುಲ್ ಗಾಂಧಿಗೆ ದಕ್ಷಿಣದ ಜನ ಕೈ ಹಿಡಿದ್ರು. ಅಂದರೆ ಕೇರಳದಲ್ಲಿ ರಾಹುಲ್ ಗಾಂಧಿಗೆ ಜಯ ಸಿಕ್ತು, ಅಮೇಥಿಯಲ್ಲಿ ಸೋಲಾಯಿತು. ಇಷ್ಟೇ ಏಕೆ ಮಿತ್ರರೇ, ಇಂದಿರಾ ಗಾಂಧಿ ಅವರು ನಮ್ಮ ರಾಜ್ಯದ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಹೀಗೆ ದೇಶಮಟ್ಟದ ನಾಯಕರು ದಕ್ಷಿಣಕ್ಕೆ ಬಂದು ಸ್ಪರ್ಧೆ ಮಾಡುವಂತಹ ಒಂದು ಸಂಪ್ರದಾಯ ಇದ್ದೇ ಇದೆ. ಈಗ ಪ್ರಧಾನಿ ನರೇಂದ್ರ ಮೋದಿಯೂ ಕೂಡ ತಮಿಳುನಾಡಿನಿಂದ ಸ್ಪರ್ಧೆ ಮಾಡಿದ್ದೇ ಆದರೆ ಇದು ಬಿಜೆಪಿಗೆ ವರದಾನವಾಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಮಿತ್ರರೇ, ಇದರಿಂದ ಕೇವಲ ತಮಿಳುನಾಡಿನ ಬಿಜೆಪಿಗೆ ವರ್ಕೌಟ್ ಆಗುತ್ತೆ ಅಂತಲ್ಲ, ಇತರೆ ದಕ್ಷಿಣದ ರಾಜ್ಯಗಳ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಈಗ ಕರ್ನಾಟಕದಲ್ಲಿ ಬಿಜೆಪಿಗೆ ತುಂಬ ಗಟ್ಟಿಯಾದಂತಹ ಬೇಸಿದೆ. ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಜನ ಬೆಂಬಲಿಸಿದ್ದಾರೆ. ಮತದಾರರ ಒಲವು ಬಿಜೆಪಿಯ ಕಡೆಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ ಬರುತ್ತೆ. ಆದರೆ ಕೇರಳದಲ್ಲೂ ಕೂಡ ಬಿಜೆಪಿಗೆ ನೆಲೆ ಇಲ್ಲ. ಈಗ ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಿಂದ ಸ್ಪರ್ಧೆ ಮಾಡಿದ್ದೇ ಆದರೆ ಕೇರಳದ ಬಿಜೆಪಿಗೂ ಕೂಡ ಬೂಸ್ಟ್ ಸಿಗುತ್ತೆ. ಜೊತೆಗೆ ಆಂಧ್ರ, ತೆಲಂಗಾಣದಲ್ಲೂ ಕೂಡ ಬಿಜೆಪಿಗೆ ಸ್ವಲ್ಪ ಹೆಚ್ಚು ಕ್ಷೇತ್ರಗಳು ಜಯ ಸಿಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಆಂಧ್ರದಲ್ಲಿ ಇವರು ಮೈತ್ರಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲಿ TDPಯ ಜೊತೆಗೆ ಮೈತ್ರಿ ಆಗುತ್ತೋ ಅಥವಾ YSR ಜೊತೆಗೆ ಮೈತ್ರಿ ಆಗುತ್ತೋ ಅನ್ನುವಂಥದ್ದು ಈಗಲೂ ಕೂಡ ಡೌಟ್ ಇದೆ. ಇಬ್ಬರ ಜೊತೆಗೂ ಕೂಡ ಬಿಜೆಪಿಯ ನಾಯಕರು ಮಾತನಾಡಿದ್ದಾರೆ. ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದು ಕಡೆ YSR ಕಾಂಗ್ರೆಸ್ನ ಮುಖ್ಯಸ್ಥ, ಆಂಧ್ರದ CM ಆಗಿರುವಂತಹ ಜಗನ್ಮೋಹನ್ ರೆಡ್ಡಿ ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿಯಾಗಿದ್ದಾರೆ. ಹೀಗೆ ಇಬ್ಬರೂ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಬಿಜೆಪಿ ಯಾರ ಜೊತೆಗೆ ಮೈತ್ರಿ ಮಾಡಿಕೊಳ್ಳುತ್ತೆ ಎನ್ನುವಂಥದ್ದು ಈಗಲೂ ಇರುವಂತಹ ಪ್ರಶ್ನೆ. ಇನ್ನು ತೆಲಂಗಾಣದಲ್ಲಿ ಬಿಜೆಪಿ ಕಳೆದ ಬಾರಿಯೇ ಉತ್ತಮ ಸಾಧನೆಯನ್ನು ಮಾಡಿದೆ. ತೆಲಂಗಾಣದಲ್ಲಿ ಬಿಜೆಪಿ ಸ್ವಲ್ಪವಾಗಿ ಬೇಸನ್ನು ಗಟ್ಟಿ ಮಾಡಿಕೊಳ್ತಾ ಇದೆ. ಈ ವರ್ಷಾಂತ್ಯದಲ್ಲೇ ತೆಲಂಗಾಣ ವಿಧಾನಸಭಾ ಚುನಾವಣೆ ಕೂಡ ನಡೆಯುತ್ತೆ. ಅಲ್ಲೇನಾದರೂ ಬಿಜೆಪಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ದೇ ಆದರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತೆಲಂಗಾಣದಲ್ಲಿ ಬಿಜೆಪಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಲುವಂತಹ ಸಾಧ್ಯತೆಗಳಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 17 ಕ್ಷೇತ್ರಗಳಿರುವಂತಹ ತೆಲಂಗಾಣದಲ್ಲಿ ಬಿಜೆಪಿ
4 ಕ್ಷೇತ್ರದಲ್ಲಿ ಜಯ ಗಳಿಸಿತ್ತು. ವೋಟ್ ಪರ್ಸೆಂಟೇಜ್ ಕೂಡ BJPಗೆ ಜಾಸ್ತಿ ಇತ್ತು. ಹೀಗಾಗಿ ಈ ಬಾರಿ ಇದನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನ ಇದೆ. ಈಗ ಸದ್ಯ BJP ಕೇವಲ ಉತ್ತರ ಭಾರತಕ್ಕೆ ಸೀಮಿತವಾಗಿದೆ ಅನ್ನುವಂಥ ಹಣೆಪಟ್ಟಿಯನ್ನು ತೊಡೆದು ಹಾಕೋದಕ್ಕೋಸ್ಕರವಾಗಿ ದಕ್ಷಿಣದ ರಾಜ್ಯಗಳಲ್ಲೂ ಕೂಡ BJPಯನ್ನು ಗೆಲ್ಲಿಸಬೇಕು ಅನ್ನುವಂಥದ್ದು ತಂತ್ರಗಾರಿಕೆ. ಜೊತೆಗೆ ಈ ಹಿಂದಿನ ಚುನಾವಣೆಯಲ್ಲಿ BJP ಉತ್ತರದ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಈ ಬಾರಿ ಅಲ್ಲೇನಾದರೂ ಸ್ವಲ್ಪ ಕ್ಷೇತ್ರಗಳು ಕಡಿಮೆ ಬಂದರೂ ಕೂಡ ದಕ್ಷಿಣದ ರಾಜ್ಯದಲ್ಲಿ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಅಲ್ಲಿ ಕಡಿಮೆಯಾದ ಕ್ಷೇತ್ರಕ್ಕೆ ಇಲ್ಲಿ ಸಮ ಮಾಡಿಕೊಳ್ಬೇಕು ಅನ್ನುವಂಥದ್ದು BJPಯ ತಂತ್ರಗಾರಿಕೆ ಹಿಂದಿನ ಲೆಕ್ಕಾಚಾರ. ಒಟ್ಟಿನಲ್ಲಿ BJP ತಮಿಳುನಾಡಿನಲ್ಲಿ ಒಂದಷ್ಟು ವರ್ಕೌಟ್ ಮಾಡ್ತಿರೋದಂತೂ ಸತ್ಯ. ಆದರೆ ಇದಕ್ಕೆ ಯಶಸ್ಸು ಸಿಗುತ್ತಾ? ನರೇಂದ್ರ ಮೋದಿ ಅವರು ವಾರಣಾಸಿಯ ಜೊತೆಗೆ ರಾಮೇಶ್ವರಂನಿಂದ ಕೂಡ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದರೆ ವಾರಣಾಸಿಯ ಜನ ಈಗಲೂ ಕೂಡ ಮಾತನಾಡ್ತಿದ್ದಾರೆ, ನರೇಂದ್ರ ಮೋದಿ ಅವರು ಇಲ್ಲಿಂದ ಸ್ಪರ್ಧೆ ಮಾಡ್ತಾರಂತೆ ಅಂತ. ಅನೇಕ ರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಈ ಬಗ್ಗೆ ವರದಿ ಪ್ರಸಾರ ಆಗ್ತಾ ಇದೆ. BJP ಮಾತ್ರ ಅಧಿಕೃತವಾಗಿ ಯಾವುದನ್ನು ಕೂಡ ಸ್ಪಷ್ಟಪಡಿಸಿಲ್ಲ. ಅಣ್ಣಾಮಲೈ ಹೇಳ್ತಾ ಇದ್ದಾರೆ, ತಮಿಳುನಾಡಿನಲ್ಲಿ ಈ ರೀತಿಯ ಚರ್ಚೆ ನಡೀತಾ ಇದೆ, ತಮಿಳುನಾಡಿನ ಜನ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅಣ್ಣಾಮಲೈ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದರೆ ಅಧಿಕೃತವಾಗಿ ರಾಮೇಶ್ವರಂನಿಂದ ಪ್ರಧಾನಿಯವರು ಸ್ಪರ್ಧಿಸ್ತಾರೆ ಅಂತ ಯಾರೂ ಕೂಡ ತುಟಿ ಬಿಚ್ಚಿಲ್ಲ. ಮುಂದಿನ ದಿನಗಳಲ್ಲಿ ಈ ರಾಜಕೀಯ ವಿದ್ಯಮಾನ ನಡೆದರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣದ ರಾಮೇಶ್ವರಂಗೆ ಬಂದಿದ್ದೇ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಹೆಚ್ಚು ರಂಗೇರುತ್ತೆ, ದೊಡ್ಡ ರಣಕಣವಾಗಿ ಮಾರ್ಪಡುತ್ತೆ. ದೇಶದ ರಾಜಕೀಯದ ಚಿತ್ರಣ ಬದಲಾದರೂ ಕೂಡ ಆಶ್ಚರ್ಯ ಇಲ್ಲ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರಂನಿಂದ ಸ್ಪರ್ಧೆ ಮಾಡಬೇಕಾ? ಹೀಗೆ ಸ್ಪರ್ಧೆ ಮಾಡೋದರಿಂದ BJPಗೆ ಲಾಭ ಆಗುತ್ತೆ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.